ಈ ವೇದಿಕೆ ಮೇಲಿರುವ ಅತಿಥಿಗಳೇ, ನಮ್ಮ ಶಾಲೆಯ ಅಧ್ಯಕ್ಷರೇ, ಪೋಷಕರೇ, ಪತ್ರಿಕಾ ವರದಿಗಾರರೇ, ಆಡಳಿತ ಮಂಡಳಿಯ ಸದಸ್ಯರೇ, ಮುಖ್ಯೋಪಾಧ್ಯಾಯರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಇಂದು 76ನೇ ಗಣರಾಜ್ಯೋತ್ಸವ ನಿಮಿತ್ತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕುರಿತು 4-5 ನುಡಿಗಳನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ. ಇವರು 1884 ಡಿಸೆಂಬರ್ 3ರಂದು ಜಿರಾಡಿ, ಇಂದಿನ ಬಿಹಾರದಲ್ಲಿ ಜನಿಸಿದರು. ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ, ವಕೀಲರಾಗಿ, ವಿದ್ವಾಂಸರಾಗಿ, ಸಮಾಜ ಸೇವಕರಾಗಿ ಮಹತ್ವ ಸಾಧನೆ ಮಾಡಿದ್ದಾರೆ. ಇವರು ಮಹಾತ್ಮ ಗಾಂಧಿಯವರ ಸಮರ್ಪಣೆ, ಧೈರ್ಯ ಹಾಗೂ ಕನ್ವಿಕ್ಷನ್ ಇಂದ ಪ್ರಭಾವಗೊಂಡರು. ಇವರು 1920ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸಹಕಾರ ಚಳುವಳಿಗೆ ಸಹಕರಿಸಿದರು. 1931ನೆಯ ಉಪ್ಪಿನ ಸತ್ಯಾಗ್ರಹ ಹಾಗೂ 1942ನೆಯ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರನ್ನು ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿದರು. 1946ರ ಭಾರತದ ತತ್ಕಾಲಿಕ ಸರ್ಕಾರದ ಆಹಾರ ಹಾಗೂ ಕೃಷಿ ಖಾತೆಗಳ ಮಂತ್ರಿಯಾಗಿ ಗಣನೀಯ ಸಾಧನೆ ಮಾಡಿದ್ದಾರೆ. 26 ಜನವರಿ 1950ರಂದು ಭಾರತದ ಪ್ರಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಅದೇ ವರ್ಷ ಭಾರತದ ಸಂವಿಧಾನವನ್ನು ರೂಪಿಸಲು ಹಾಗೂ ಕಾರ್ಯನಿರ್ವಹಿಸಲು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ಇವರು 12 ವರ್ಷಗಳ ಕಾಲ, ಅಂದರೆ 1950ರಿಂದ 1962ನೇ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಇವರಿಗೆ 1962ರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಕೊನೆಯದಾಗಿ ಫೆಬ್ರವರಿ 28, 1963ರಲ್ಲಿ ಇವರು 78ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಭಾರತದ ಸಂವಿಧಾನವನ್ನು ರೂಪಿಸಲು ಇವರ ಸೇವೆ ಅಮೂಲ್ಯವಾದದ್ದು ಎಂದು ಹೇಳುತ್ತಾ, ಇಲ್ಲಿಯವರೆಗೆ ನನಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕುರಿತು 4-5 ನುಡಿಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು.